ಪ್ರಾತಸ್ಮರಣೀಯ ಆರಾಧ್ಯ ದೈವರಾಗಿರುವಂತಹ ಮೂರು ಲೋಕದ ಗಂಡ ಶ್ರೀ ಗುರು ಚಕ್ರವರ್ತಿ ಸದಾಶಿವಮೂರ್ತಿಯರನ್ನು ಸ್ಮರಣೆ ಮಾಡಿಕೊಂಡು, ಚಂದ್ರಮ್ಮ ತಾಯಿನನ್ನು ಸ್ಮರಣೆ ಮಾಡಿಕೊಂಡು, ಕಾಲಜ್ಞಾನಿ ಚಿಕ್ಕಯ್ಯಪ್ಪನನ್ನು ಸ್ಮರಣೆ ಮಾಡಿಕೊಂಡು, ಇವತ್ತಿನ ದಿವಸ ನಾವೆಲ್ಲರೂ ಸೇರಿಕೊಂಡ ಉದ್ದೇಶವೇನೆಂದರೆ, ಜಮಖಂಡಿಯ ಹೊಸಬಬಲಾದಿ ಮಠದ ಪೂಜ್ಯರ ಬಂಧನವಾಗಿದೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಹರಡುತ್ತಿದೆ. ಅದಕ್ಕೆ ಆ ಸಾಮಾಜಿಕ ಜಾಲತಾಣದ ಹರಡಿ ಹಲವಾರು ಭಕ್ತರ ಮನಸ್ಸಿನಾಗ ಏನಾಗಿತ್ತಪ್ಪ ಅಂದ್ರೆ, ಹೊಸಬಬಲಾದಿ ಮಠದ ಪೂಜ್ಯರ ಬಂಧನವಾಗಿತ್ತಂತ ಆ ಸಾಮಾಜಿಕ ಜಾಲತಾಣ ಬಂದಿದ್ದು ಅದು ಸುಳ್ಳು ಸುದ್ದಿ. ಪೂಜ್ಯರ ಇಲ್ಲಿ ನನ್ನ ಮಗ್ಲಲ್ಲಿ ಇದ್ದಾರೆ. ಏನಪ್ಪ ಅಂದ್ರೆ 2023 ಗಣೇಶ ಚತುರ್ಥಿಯ ಮುಗಿಯೋ ಸಂದರ್ಭದಲ್ಲಿ ಸಾಗರ್ ಸಬಕಾಳೆ ಎಂಬಾತವನು ಶ್ರೀಮಠಕ್ಕೆ ಬರ್ತಾನೆ. ಬಂದು ಅಲ್ಲಿ ಮಠದಲ್ಲಿ ನಾವು ಇರೋದಿಲ್ಲ, ನಾವು ಒಂದು ಕಾರ್ಯಕ್ರಮಕ್ಕೆ ಹೋಗಿರುತ್ತೇವೆ. ಆ ಸಂದರ್ಭದಲ್ಲಿ ಮಠದ ಇದ್ದಂಥ ಭಕ್ತರಿಗೆ ಕೇಳ್ತಾನೆ, ಅಜ್ಜಾರು ಎಲ್ಲಿ ಹೋಗಿದ್ದಾರೆ ಅಂತ ಕೇಳಿದಾಗ, ಅವಾಗ ಇಲ್ಲ ಅಜ್ಜಾರ್ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಅಂತ ಹೇಳಿದಾಗ, ನಾನು ಮಠಕ್ಕೆ ದಾಸೋಹಕ್ಕೆ ಮತ್ತು ಅಭಿವೃದ್ಧಿಗೆ ನಾನು ದೇಣಿಗೆಯನ್ನು ಕೊಡ್ತೀನಿ ಅಂತ ಹೇಳಿದಾಗ, ಅವಾಗ ಅಲ್ಲಿ ಮಠದಲ್ಲಿದ್ದಂಥ ಭಕ್ತರು ನಮಗೆ ಕಾಲ್ ಮಾಡ್ತಾರೆ. ಅವಾಗ ಕಾಲ್ ಮಾಡಿದ ಸಂದರ್ಭದಲ್ಲಿ ಇಲ್ಲ ನಾವು ಈ ಕಾರ್ಯಕ್ರಮದಲ್ಲಿ ಅಂತ ಹೇಳಿದಾಗ, ಆ ಕಾಲ್ ಕಟ್ ಮಾಡಿದಾಗ ಅವನು ಮತ್ತೆ ಪುನಃ ಏನು ಮಾಡ್ತಾನಂದ್ರೆ, ಮುಂದಿನ ರವಿವಾರ ದಿನ ಬರ್ತಾನೆ. ಅವನು ಬಂದ ಸಂದರ್ಭದಲ್ಲಿ ನಾವು ಹಾಗೂ ಮಠದ ಪೂಜ್ಯರು ಮತ್ತು ಮಠದ ಹಿರಿಯರು ಮಠದಲ್ಲಿ ಇರ್ತೀವಿ. ಆ ಸಂದರ್ಭದಲ್ಲಿ ಅವನು ಇಲ್ಲ ನನಗೆ ಸಂಕಲ್ಪ ಆಗೈತಿ, ನಾನು ಈ ಮಠಕ್ಕೆ ಬರೋಣ, ನನಗೆ ಒಳ್ಳೇದಾಗೈತಿ, ಆದ ಕಾರಣ ಮಠಕ್ಕೆ ದಾಸೋಹಕ್ಕಾಗಲಿ ನಾನು ಮಠದ ಅಭಿವೃದ್ಧಿಗೆ ನಾನು ಏನು ಮಾಡ್ತೀನಪ್ಪ ಅಂದ್ರೆ ನಾನು ದೇಣಿಗೆಯನ್ನು ಕೊಡ್ತೀನಂದ. ಆದ ಕಾರಣ ಕೊಡಪ್ಪ, ನೀವು ಕೊಡೋದಾದ್ರೆ ಕೊಡು ಅಂತ ಹೇಳಿದ್ವಿ ಎಲ್ಲರೂ. ಹಿರಿಯರ ಸಮ್ಮುಖದಲ್ಲಿ ಅವ ದೇಣಿಗೆಯನ್ನು ಕೊಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ. ಏನಪ್ಪ ಅಂದ್ರೆ ಹೇಳೋದಂದ್ರೆ, ಒಬ್ಬ ಭಕ್ತ ಮಠ ಮಂದಿರಗಳಿಗೆ ದೇಣಿಗೆಯನ್ನು ಕೊಡ್ತಾನಂದ್ರೆ ಯಾರೂ ಬೇಡ ಅನ್ನಂಗಿಲ್ಲ. ಯಾಕಂದ್ರೆ ಮಠ ಮಂದಿರಗಳು ನಿಂತಿದ್ದು ಯಾರಪ್ಪ ಅಂದ್ರೆ ಭಕ್ತರ ಮೇಲೆ. ಭಕ್ತರಿಲ್ಲ ಅಂದ್ರೆ ಮಠ ಮಂದಿರಗಳು ನಡೆಯೋಲ್ಲ. ಅದಕ್ಕೆ ಆ ಭಕ್ತರ ಏನು ಮಾಡ್ತಾರಂದ್ರೆ, ಮಠಕ್ಕೆ ದೇಣಿಗೆ ಕೊಡಾಕತ್ತಾರಂದ್ರೆ ಯಾವ ರೀತಿ ಕೊಡಾಕತ್ತಿ, ಹೆಂಗೆ ತೊಗೊಂಬಂದು, ಎಲ್ಲಿಂದ ತೊಗೊಂಬಂದು ಅಂತ ಕೇಳೋದು ನಮ್ಮ ಧರ್ಮ ಅಲ್ಲ. ಒಬ್ಬ ಏನು ಮಾಡಾಕತ್ತಾನಂದ್ರೆ, ಭಕ್ತ ದೇಣಿಗೆ ಕೊಡಾಕತ್ತಾನಂದ್ರೆ ಆ ಸ್ವೀಕಾರ ಮಾಡೋ ಜೋಳಿಗೆ ಯಾರಪ್ಪ ಅಂದ್ರೆ ಅದು ಒಂದು ಸ್ವಾಮೀಜಿ ಅಥವಾ ಒಂದು ಗುರುಗಳು, ಒಬ್ಬ ಮಹಾತ್ಮರದ ಜೋಳಿಗಿರ್ತದೆ. ಅವ ಎಲ್ಲಿಂದ ತೊಗೊಂಬಂದಾನು, ಹೆಂಗೆ ತೊಗೊಂಬಂದ ಅಂತ ಕೇಳೋದು ನಮ್ಮದು ಇರಂಗಿಲ್ಲ. ಅದೇ ರೀತಿಯಾಗಿ ಸಾಗರ ಸಬಕಾಳಿ ಎಂಬುವನು ಏನು ಮಾಡ್ತಾನಪ್ಪ ಅಂದ್ರೆ, ಅವ ನಮಗೇನು ಮಾಡ್ತಾನಂದ್ರೆ ಮಠದ ದಾಸೋಹಕ್ಕೆ ಪ್ರತಿ ಸೋಮವಾರ ದೇಣಿಗೆಯನ್ನು ಕೊಡ್ತಾನೆ. ಅದೇ ರೀತಿ ಮಠದ ಜೀರ್ಣೋದ್ಧಾರಕ್ಕೆ ಮತ್ತು ಜಾತ್ರಾ ಕಾರ್ಯಕ್ರಮಕ್ಕೆ ಅವನು ದೇಣಿಗೆ ಕೊಡ್ಕೋತ ಬಂದಾನ. ಏನಪ್ಪ ಅಂತಂದ್ರೆ 2024 ಅಕ್ಟೋಬರ್ ತಿಂಗಳಲ್ಲಿ ಗೋಕಾಕ್ ಮಹಾಲಕ್ಷ್ಮಿ ಬ್ಯಾಂಕಿನ ಹಗರಣ ಆಗ್ತದೆ. ಆ ಸಂದರ್ಭದಲ್ಲಿ ಆ ಹಗರಣದ ಸಾಗರ್ ಸಬಕಾಳಿ ಆರೋಪಿತನಾಗ್ತಾನೆ. ಆ ಆರೋಪಿತನಾದ ಸಂದರ್ಭದಲ್ಲಿ ಸಾಗರ್ ಸಬಕಾಳಿ ಅಕೌಂಟ್ದಿಂದ ಯಾರ್ಯಾರ ಅಕೌಂಟಿಗೆ ರೊಕ್ಕ ಟ್ರಾನ್ಸಾಕ್ಷನ್ ಆಗಿತ್ಲ ಅದನ್ನ ಲಿಸ್ಟ್ ತೆಗಿತಾರ. ಆ ಲಿಸ್ಟ್ ತೆಗೆದ ಸಂದರ್ಭದಲ್ಲಿ ಅದು ಏನಾಗತ್ತಪ್ಪ ಅಂದ್ರೆ, ಜಮಖಂಡಿಯ ಹೊಸಬಬಲಾದಿ ಮಠಕ್ಕೆ ಅಮೌಂಟ್ ಬಂದಂತ CID ಗೊತ್ತಾಗ್ತದೆ. ಆ ಗೊತ್ತಾದ ತಕ್ಷಣ ಏನ್ ಮಾಡ್ತಾರಪ್ಪ ಅಂದ್ರೆ, ಆ CID ಅಧಿಕಾರಿಯವರು ಏನ್ ಮಾಡ್ತಾರಂದ್ರೆ ಒಂದು ನಮಗೆ ನೋಟಿಸನ್ನು ಕಳಿಸ್ತಾರೆ. ಆ ನೋಟಿಸವನ್ನು ನಿಮ್ಮೆಲ್ಲ ತಮ್ಮ ಮುಂದೆ ನಾವು ಹಾಜರುಪಡಿಸಿದ್ದೇವೆ. ಆ ನೋಟಿಸಕ್ಕೆ ಕಾನೂನಿಗೆ ಗೌರವವನ್ನು ಕೊಟ್ಟು ಏನು ಮಾಡ್ತೀವಿ ಅಂದ್ರೆ, ನಾವು ಜನವರಿ 6ನೇ ತಾರೀಕು ಆ ನೋಟಿಸ್ಗೆ ಗೌರವವನ್ನು ಕೊಟ್ಟು ನಾವು ಗೋಕಾಕ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹಾಜರಾಗಿ ಬರ್ತೀವಿ. ಅದೇ ಥರ ಫೆಬ್ರವರಿ 10ನೇ ತಾರೀಕು ನಾವು ಹೋಗಿ ಹಾಜರಾಗಿ ಬರ್ತೀವಿ. ಅದೇ ತರನಾಗಿ ಮಾರ್ಚ್ 21 ಮತ್ತು 22ನೇ ತಾರೀಕು ನಾವು ವಿಚಾರಣೆಗತ್ತಂತೆ ಗೋಕಾಕ್ ಸ್ಟೇಷನ್ಗೆ ಹೋಗಿದ್ದೇವೆ. ಹೊರತಾ ಯಾವುದೇ ಪೂಜ್ಯರ ಬಂಧನವಾಗಿಲ್ಲ, ಅರೆಸ್ಟು ಆಗಿಲ್ಲ. ಆದರೆ ಏನಪ್ಪ ವಿಷಯ ಏನಾಗೈತಿ ಅಂದ್ರೆ, ಎಲ್ಲರಿಗೂ ಪೂಜ್ಯರ ಬಂಧನ ಆಗೈತೆ ಅಂತ ಆಗಿ ಸುದ್ದಿ ಹರಡಿದೆ. ನಾವು ವಿಚಾರಣೆಗಂತ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೀವಿ, ಅಲ್ಲಿ ಪೂಜ್ಯರ ಬಂಧನವಾಗಿಲ್ಲ, ಅಲ್ಲಿ ಅರೆಸ್ಟು ಪೂಜ್ಯರನ್ನ ಮಾಡಿಲ್ಲ. ಅದೇ ರೀತಿ ಇನ್ನು ಎಲ್ಲ ಭಕ್ತರಿಗೆ ತಿಳುವುದೇನೆಂದ್ರೆ, ಒಬ್ಬರ ಪೂಜ್ಯರ ಬಂಧನ ಆಗೈತೆ ಅಂತ ಏನ ಮೂಡಿಸಿದಾರ, ಅದು ಸುಳ್ಳು ಸುದ್ದಿ ಐತಿ. ಅದಕ್ಕೆ ಏನಪ್ಪ ಅಂದ್ರೆ, ಇವತ್ತಿನ ದಿವಸ ಎಲ್ಲರಿಗೂ ಪೂಜ್ಯರ ಇಲ್ಲಿ ನಮ್ಮ ಸೈಡ್ ಅದಾರ, ಎಲ್ಲರಿಗೂ ಏನಪ್ಪ ಭಕ್ತರಿಗೆ ಮೂಡಿತ್ಲೆ ಅದು ಸುಳ್ಳು ಸುದ್ದಿ ಐತಿ. ಇನ್ನೊಂದು ಹೇಳೋದು ಏನಪ್ಪ ಅಂದ್ರೆ, ಆ ಗುರು ಸದಾಶಿವಮೂರ್ತಿ ಮತ್ತು ಚಂದ್ರಮ್ಮ ತಾಯಿ ಮತ್ತು ಚಿಕ್ಕಮ್ಮನ ಮಠ ಅತಿ ವಿಜೃಂಭಣೆಯಿಂದ ಮಠದಲ್ಲಿ ನಡೆಯಕತ್ತದ.
ಪ್ರತಿ ಸೋಮವಾರ ಮತ್ತು ಅಮಾವಾಸ್ಯೆ ದಿವಸ ದಾಸೋಹ ಸಹಿತ ಇರ್ತತೆ. ಏನಪ್ಪಾ ಅಂದ್ರೆ ಇನ್ನೂ ಯಾರಾದರೂ ಮಠಕ್ಕೆ